ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಿರುವ ಎಲ್ಲ ನನ್ನ ಸೋದರ ಸೋದರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರ ವಾಕ್ಯ ಲೇಖನಸಾರದ ವಾಕ್ಯಗಳು ನಮ್ಮ ವಿಡಿಯೋದಲ್ಲಿ ಬರುವಂತದ್ದಾಗಿದೆ. ಅನೇಕರು ಫೋನ್ ಮಾಡಿ ಕೆಲವರು ಕೇಳಿದ್ರು, ಫಸ್ಟ್ ನಿಮ್ದು ಆಂಧ್ರನ ತಮಿಳುನಾಡ ಅಂತ. ಇಲ್ಲ, ನಾವು ಕನ್ನಡಿಗರು ಮತ್ತು ಅಪ್ಪಟ ಕನ್ನಡ ಭಾಷೆಗೆ ಪ್ರಾಮುಖ್ಯವನ್ನು ಕೊಡುವ ಒಂದು ಮನುಷ್ಯನಾಗಿರ್ತೇನೆ. ಯಾಕೆ ಇದನ್ನ ಕೇಳಿದ್ರಂದ್ರೆ, ನಾವು ಕೋಲಾರವರು, ನಮ್ಮ ಒಂದು ಭಾಷೆ ಸ್ವಲ್ಪ ತಮಿಳು ಕನ್ನಡ ಇವೆಲ್ಲ ಮಿಕ್ಸ್ ಆಗಿರೋದ್ರಿಂದ ಈ ಹಾಸನ ಕಡೆ ಈ ಮಂಗಳೂರು ಕಡೆ ಅಂಥವ್ರಿಗೆಲ್ಲ ನಮ್ಮ ಕನ್ನಡ ಏನು ಅನ್ಸುತ್ತಂದ್ರೆ ಸ್ವಲ್ಪ ರಫ್ ಅನ್ಸುತ್ತೆ. ಇದು ಕೋಲಾರ ಕನ್ನಡ ಭಾಷೆ ಆಗಿರುತ್ತದೆ. ನಾವು ಕರ್ನಾಟಕದವರಾಗಿರ್ತೀರಿ, ನಮ್ಮ ಒಂದು ಪ್ರದೇಶ ಕೋಲಾರ ಆಗಿರುತ್ತೆ. ದೇವರ ಮಕ್ಕಳೇ, ಇವತ್ತು ನಾವೊಂದು ವಾಕ್ಯದ ಕಡೆಗೆ ಹೋಗೋಕ್ಕಿಂತ ಮೊದಲು ಒಂದು ಪ್ರಶ್ನೆಯನ್ನ ಎಲ್ರಿಗೂ ಕೇಳಿ ಅದರ ನಂತರ ಒಳಗೆ ಹೋಗ್ತಾ ಇದ್ದೀನಿ. ಕೆಲವರು ಮನುಷ್ಯ ಜನ್ಮದಿಂದ ಪಾಪಿಯಾಗಿರ್ತಾನ, ಇನ್ನಾದ್ರೆ ಹುಟ್ಟಿದ ನಂತರ ಪಾಪಿ ಆಗ್ತಾನ ಅಂತೇಳಿ ಅನೇಕರಿಗೆ ಸ್ವಲ್ಪ ಸಂಶಯ ಇದೆ. ಆದ್ರೆ ಬೈಬಲ್ ಏನ್ ಹೇಳುತ್ತೆ, ನಾವು ಜನ್ಮದಿಂದ ಪಾಪಿಗಳ ಅಥವಾ ಕರ್ಮದಿಂದ ಪಾಪಿಗಳ ಅಂತ ಬೈಬಲ್ ಏನ್ ಹೇಳುತ್ತೆ ಅಂತ ಹೇಳಿ ಈ ವಾಕ್ಯವನ್ನ ನಾವು ವಾಕ್ಯದ ಕಡೆಗಳಿಗೆ ಹೋಗೋಣ. ಅನೇಕರು ಈ ಕ್ರಿಶ್ಚಿಯಾನಿಟಿಯಲ್ಲೇ ಕ್ರೈಸ್ತ ಬೋಧನೆಯಲ್ಲೇ ಕೆಲವರು ಈ ಜನ್ಮ ಪಾಪವನ್ನ ಒಪ್ಪೋದಿಲ್ಲ. ಇಲ್ಲ, ನಾವು ಜನ್ಮ ಪಾಪಿಗಳಲ್ಲ ಅಂತ. ಆದ್ರೆ ಬೈಬಲ್ ಏನ್ ಹೇಳುತ್ತೆ, ಬೈಬಲ್ ಜನ್ಮ ಪಾಪವನ್ನು ಒಪ್ಪುತ್ತಾ ಏನಾದ್ರೆ ಕರ್ಮ ಪಾಪವನ್ನು ಒಪ್ಪುತ್ತಾ ಅಂತ ನೀವು ತಿಳಿಯಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಯಾವುದು ಕರೆಕ್ಟ್ ಅಂತೇಳಿ ಲೇಖನಸಾರವಾದ ವಾಕ್ಯಗಳನ್ನ ನಿಮ್ಮ ಮುಂದೆ ಇಡಲು ನಾನು ಇಚ್ಛಿಸುತ್ತಿದ್ದೇನೆ. ನಾನು ಮೊದಲು ಒಂದು ವಾಕ್ಯವನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾವ್ದಂದ್ರೆ ರೋಮಾಪುರ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತಿದೆ. ಏನಂದ್ರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಮತ್ತೊಂದು ಸಾರಿ ಹೇಳ್ತೀನಿ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಇದನ್ನ ಅಪೊಸ್ತಲನಾದ ಪೌಲನು ಮಾತಾಡ್ತಾ ಇದ್ದಾನೆ. ಏನ್ ಮಾತಾಡ್ತಾ ಇದ್ದಾನಂತೆ, ನೀತಿವಂತನು ಒಬ್ಬನೂ ಇಲ್ಲ, ಒಬ್ಬನಾದರೂ ಇಲ್ಲ ಅಂತ ಯಾವ ಸಂದರ್ಭದಲ್ಲಿ ಈ ವಾಕ್ಯವನ್ನ ಮಾತಾಡ್ತಾ ಇದ್ದಾನಂದ್ರೆ, ಭೂತಕಾಲ, ಭೂತ ಅಂದ್ರೆ ಇಂದಿನ ಕಾಲದಲ್ಲಿಯೂ ನೀತಿವಂತನಿಲ್ಲ, ಈಗ ಪ್ರೆಸೆಂಟ್ ವರ್ತಮಾನ ಕಾಲದಲ್ಲೂ ನೀತಿವಂತನಿಲ್ಲ, ಭವಿಷ್ಯತ್ ಕಾಲದಲ್ಲೂ ನೀತಿವಂತನು ಇಲ್ಲ ಎಂಬ ಒಂದು ಪದವನ್ನ ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಪೊಸ್ತಲನಾದ ಪೌಲನು ಈ ಮಾತನ್ನ ಹೇಳ್ತಾ ಇದ್ದಾನೆ. ಹಿಂದೆ ಇದ್ದ ಜನ ಕೂಡ ಯಾರು ನೀತಿವಂತರಾಗಿರ್ಲಿಲ್ಲ, ಮುಂದೆ ಬರುವ ಜನರು ನೀತಿವಂತರಿಲ್ಲ, ಈಗ ಪ್ರೆಸೆಂಟ್ ಇರುವ ಮನುಷ್ಯನು ಕೂಡ ಏನಿಲ್ಲ, ನೀತಿವಂತನು ಇಲ್ಲ ಅಂತೇಳಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ನಾವು ಆದಿಕಾಂಡ 5ನೇ ಅಧ್ಯಾಯ 3ನೇ ವಚನವನ್ನ ನೋಡೋದಾದ್ರೆ, ಆದಾಮನು 130 ವರ್ಷವನಾದ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗುವನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಇಲ್ಲಿ ನೋಡುವುದಾದ್ರೆ ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಆದಾಮನು ಏನಂತೆ 130 ವರ್ಷದ ಆದ ಮೇಲೆ ಒಂದು ಮಗುವನ್ನ ಇರ್ತಾನೆ. ಅವನು ತನ್ನ ರೂಪದಲ್ಲಿ ಹೋಲಿಕೆಗೆ ಸರಿಯಾಗಿ ಮಗುವನ್ನು ಪಡಿತಾನೆ. ಅಂದ್ರೆ ಈ ಒಂದು ರೂಪವನ್ನು ಅಂತೇಳಿ ನಾವು ಯಾವ ತರ ತೆಗೆದುಕೊಳ್ಬೇಕಂದ್ರೆ, ಕೈ ಕಾಲು ಆ ತರ ತೆಗೆದುಕೊಂಬಾರ್ದು. ನಾವು ಯಾವ ತರ ಅಂದ್ರೆ, ಅವನು ಹೇಗೆ ಪಾಪಿಯಾಗಿರ್ತಾನೋ ಮನಸ್ಸಿನಲ್ಲಿ ತನ್ನ ಬುದ್ಧಿಯಲ್ಲಿ ಹೇಗೆ ಪಾಪಿಯಾಗಿದ್ದಾನೋ ಅದೇ ತರ ಒಂದು ಮಗುವನ್ನ ಏನ್ ಮಾಡ್ತಾನೋ ಅವನು ಜನ್ಮವನ್ನ ಕೊಡ್ತಾನೆ ಅಂತೇಳಿ ಈ ವಾಕ್ಯವನ್ನ ನಾವು ತಿಳಿದುಕೊಳ್ಬೇಕ. ಅದೇ ರೀತಿ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡೋದಾದರೆ, ಮನುಷ್ಯನು ಕೆಟ್ಟತನವು ಅವನ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿದನು. ಏನಂತೆ, ಮನುಷ್ಯನು ತನ್ನ ಹೃದಯದಿಂದನೇ ಏನಂತೆ ಯೋಚನೆ ಮಾಡ್ತಾನಂತೆ. ಏನು, ಮನುಷ್ಯನು ತನ್ನ ಹೃದಯದಿಂದನೇ ಏನು ಕೆಟ್ಟ ಆಲೋಚನೆಗಳನ್ನ ಏನ್ ಮಾಡ್ತಾ ಇದ್ದಾನೆ, ಇಷ್ಟ ಬೀಳ್ತಾ ಇದ್ದಾನೆ, ಕೆಟ್ಟದನ್ನ ಮಾಡಲು ಅಪೇಕ್ಷಿಸುತ್ತಿದ್ದಾನೆ ಅಂತೇಳಿ ದೇವ್ರು ಏನ್ ಮಾಡ್ತಾ ಇದಾರೆ, ಮನುಷ್ಯನನ್ನು ನೋಡ್ತಾ ಇದ್ದಾನೆ. ಇವತ್ತು ಒಂದು ಮನುಷ್ಯನು ಏನಂದ್ರೆ, ಈ ಲೋಕದ ಅಲ್ಲಿ ಹುಟ್ಟಿದ ನಂತರ ಮನುಷ್ಯ ಏನಾಗ್ತಲ್ಲ, ಪಾಪವನ್ನು ಮಾಡಲು ಇಚ್ಛಿಸ್ತಾ ಇಲ್ಲ. ಅವನ ಸ್ವಭಾವದಿಂದನೇ, ಅವನ ಚಿತ್ತದಿಂದನೇ, ಅವನ ಒಂದು ಹುಟ್ಟಿದ ದಿನದಿಂದಲೇ ಅವನು ಏನಾಗಿರ್ತಾನೆ, ಪಾಪಿ ಆಗಿರೋದ್ರಿಂದ ಆ ಪಾಪದ ಕಾರ್ಯಗಳನ್ನ ಮಾಡಲು ಏನ್ ಮಾಡ್ತಾ ಇದ್ದಾನೆ, ಮನುಷ್ಯ ಇಚ್ಛಿಸ್ತಿದ್ದಾನೆ ಅಂತೇಳಿ ದೇವರ ವಾಕ್ಯ ಆದಿಕಾಂಡ 6:5 ಹೇಳುತ್ತೆ. ಅದೇ ಆದಿಕಾಂಡ 8:21 ನೋಡೋದಾದ್ರೆ, ಮನುಷ್ಯನ ಹೃದಯವು ಆಲೋಚಿಸುವುದು ಚಿಕ್ಕವದಿಂದಲೇ ಏನಾಗಿದೆ,
ಕೆಟ್ಟವುದಾಗಿದ್ದಂತೆ. ಮನುಷ್ಯನು ಚಿಕ್ಕ ಒಂದು ಮನುಷ್ಯನು ಹುಟ್ಟಿರ್ತಾನೆ ನೋಡಿ, ಆಗನಿಂದನೇ ಅವನೇನಂತಾನೆ ಕೆಟ್ಟದ್ದನ್ನು ಬಯಸಲು, ಕೆಟ್ಟದ್ದನ್ನು ಮಾಡಲು ಏನು ಮಾಡ್ತಾ ಇದ್ದಾನೆ, ಇಷ್ಟ ಬೀಳ್ತಾ ಇದ್ದಾನೆ ಅಂತೇಳಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ನಾವು ಅದೇ ರೀತಿ ಕೀರ್ತನೆ ಭಾಗ 51:5 ನೋಡೋದಾದರೆ, ಹುಟ್ಟಿದಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದಲೇ ನಾನು ಏನಾಗಿದ್ದೀನಿ, ದ್ರೋಹಿ ಆಗಿದ್ದೀನಿ. ಏನಂತೆ, ಒಂದು ಮನುಷ್ಯ ಹುಟ್ಟಿದಿಂದಲೇ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದಲೇ ನಾನೇನಾಗಿದ್ದೀನಿ, ದ್ರೋಹಿ ಆಗಿದ್ದೀನಿ ಅಂತ ಕೀರ್ತನೆಗಾರನು ಹೇಳ್ತಾನೆ. ಕೀರ್ತನೆಗಾರನು ಯಾಕೆ ಈ ಮಾತು ಹೇಳೋದಂದ್ರೆ, ಮನುಷ್ಯ ಹುಟ್ಟಿದಿಂದ ತಾಯಿಯ ಗರ್ಭದಲ್ಲಿ ಇದ್ದಾಗನೇ ಅವನೇನಾಗಿದ್ದಾನೆ, ಪಾಪಿ ಆಗಿದ್ದಾನೆ. ಹಂಗಾದ್ರೆ ಅವನು ಕರ್ಮದಿಂದ ಪಾಪಿ ಅಲ್ಲ, ಅವನು ಹುಟ್ಟಿದ ಅವನ ಒಂದು ಸ್ವಭಾವವೇ ಏನಾಗಿದೆ, ಪಾಪದಿಂದ ಏನಾಗಿದೆ, ತುಂಬಿದೆ ಅಂತೇಳಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಕೀರ್ತನೆಗಾರನು ಅದೇ ರೀತಿ 58:3 ಜನ್ಮದಿಂದಲೇ ಧರ್ಮಭ್ರಷ್ಟನು, ಅವನು ಹುಟ್ಟನಿಂದಲೇ ಸುಳ್ಳುಗಾರನಾಗಿ ಏನಾಗಿದ್ದಾನೆ, ಹುಟ್ಟಿದ್ದಾನೆ. ಅವನು ಏನಂತೆ, ಮನುಷ್ಯನು ಜನ್ಮದಿಂದಲೇ ಏನಾಗಿದ್ದಾನೆ, ಪಾಪಿ ಆಗಿದ್ದಾನೆ ಅಂತೇಳಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ನಾನು ಹೇಳೋದೇನೆಂದರೆ, ಒಬ್ಬ ಮನುಷ್ಯ ಹುಟ್ಟುದಾಗಿದ್ದಾನೆ, ಅವನ ಸ್ವಭಾವವು, ಅವನ ಚಿತ್ತವೇ ಏನಾಗಿದೆ ಅಂತೆ, ಪಾಪದಿಂದ ಏನಾಗಿದೆ, ಹುಟ್ಟಿದಾನೆ ಅಂತೇಳಿ ನಾವು ಧರ್ಮಶಾಸ್ತ್ರದಲ್ಲಿ ಏನು ಮಾಡ್ಬೋದಾಗಿದೆ, ನೋಡ್ಬೋದಾಗಿದೆ. ದೇವ್ರ ಮಕ್ಕಳೇ, ಯೋಬನು 14:4 ಏನು ಹೇಳ್ತಾ ಇದ್ದಾನೆ ಅಂದರೆ, ಯೋಬನು ಅಶುದ್ಧದಿಂದ ಶುದ್ಧವು ಹುಟ್ಟುತ್ತವೆ ಎಂದು ಎಂದಿಗೂ ಇಲ್ಲ. ಅಶುದ್ಧದಿಂದ ಏನಾಗುತ್ತಂತೆ, ಶುದ್ಧ ಹುಟ್ಟೋದಿಲ್ಲ ಅಂತೆ, ಎಂದಿಗೂ ಇಲ್ಲ ಅಂತೆ. ಒಬ್ಬ ಮನುಷ್ಯ ಪಾಪಿಯಾಗಿ ಆದಾಮನು ಪಾಪವನ್ನು ಹೊತ್ತುಕೊಂಡು, ಅದೇ ರೀತಿ ಆ ಪಾಪದಿಂದ ಇನ್ನೊಂದು ಶುದ್ಧತೆ ಹುಟ್ಟೋದಿಲ್ಲ, ಪಾಪವೇ ಹುಟ್ಟುತ್ತದೆ ಅಂತೇಳಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಯೋಬನು ಹೇಳ್ತಾ ಇದ್ದಾನೆ. ನಿಮಗೆ ಅರ್ಥ ಆಗಬೇಕಂದ್ರೆ, ಒಂದು ಮಾವಿನ ಕಾಯನ್ನು ತಿಂದು, ಇವಾಗ ಮಾವಿನ ಸೀಸನ್, ಒಂದು ಮಾವಿನ ಕಾಯನ್ನು ತಿಂದು ನಾವು ಅದರ ಬೀಜವನ್ನು ಹಾಕಿದಾಗ ಮಾವಿನ ಕಾಯಿಯೇ ಬರುತ್ತೆ. ಇನ್ನೂ ಅರ್ಥ ಆಗಬೇಕಂದ್ರೆ, ಒಂದು ಹುಳಿ ಪದಾರ್ಥದ ಏನಂದರೆ, ಒಂದು ಬೇವಿನ ಒಂದು ಬೀಜ ಬಿತ್ತಿದ್ರೆ ಏನಾಗುತ್ತೆ, ಬೇವಿನ ಹುಳಿ ಒಂದು ಕಸರೆ ಇರುವ ಒಂದು ಮರವೇ ಬರುತ್ತೆ ಹೊರತು ಸಿಹಿ ಇರೋ ಮರ ಬರಲ್ಲ ಅಂತೇಳಿ ಇದರ ಅರ್ಥ. ಏನಂದರೆ, ಮನುಷ್ಯರೆಲ್ಲ ಪಾಪಿಗಳಾಗಿರೋದರಿಂದ ಆ ಒಂದು ಸ್ವಭಾವ ಏನಾಗುತ್ತೆ, ಮನುಷ್ಯನಿಗೆ ಬರುವಂಥದ್ದು. ಹೇಗೆ ಆದಾಮನು ಯೇಸು ಕ್ರಿಸ್ತನನ್ನು ಬಿಟ್ಟು ಪಾಪವನ್ನು ಮಾಡಿದ್ನೋ, ಅದೇ ರೀತಿ ಆ ಸ್ವಭಾವವು ಎಲ್ಲ ಮನುಷ್ಯನಿಗೆ ಹರಡಿದೆ. ಯೋಬನು ಹೇಳ್ತಾರೆ, ಅಶುದ್ಧದಿಂದ ಶುದ್ಧವು ಹುಟ್ಟುತ್ತದೆ, ಎಂದಿಗೂ ಇಲ್ಲ ಅಂತೇಳಿ ಯೋಬನು 14:4 ಹೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 3 ನೋಡೋದಾದರೆ, ಶರೀರ ಭಾವದ ಆಶೆಗಳು ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ಏನಾಗಿದ್ದಾರೆ ಅಂದರೆ, ಕ್ರಿಸ್ತನಿಗೆ ಏನಾಗಿದ್ದಾರಂತೆ, ಕೋಪಕ್ಕೆ ಗುರಿಯಾಗಿದ್ದಾರಂತೆ. ನಮ್ಮ ಸ್ವಭಾವವು ಏನಂತೆ, ನಮ್ಮ ಸ್ವಭಾವವು ಹೇಗಿದೆ ಅಂದರೆ ಪಾಪದಿಂದ ತುಂಬಿದೆ. ನಮ್ಮ ಸ್ವಭಾವವು, ನಮ್ಮ ಚಿತ್ತವು ಎಲ್ಲ ಏನಾಗಿದೆ ಅಂದರೆ, ಮನುಷ್ಯನಿಗೆ ಏನಾಗಿದೆ ಅಂದರೆ, ಅವನು ಹುಟ್ಟಿನಿಂದನೇ ಪಾಪ. ಮನುಷ್ಯನು ಹುಟ್ಟುತ್ತಲೇ ಅವನ ಒಂದು ಚಿತ್ತದಿಂದನೇ ಅವನೇನಾಗಿದ್ದಾನೆ, ಪಾಪಿಯಾಗಿದ್ದಾನೆ. ಮನುಷ್ಯ ಹುಟ್ಟಿದ ನಂತರ ಕರ್ಮದಿಂದ ಪಾಪ ಬರ್ತಾ ಇದೆ, ಆಮೇಲೆ ಅವನು ಪಾಪಿ ಆಗ್ತದಾನೆ. ಅಂದರೆ ಇಷ್ಟು ಒಂದು ಪಾಪ್ಯುಲೇಷನ್ ಈ ಪ್ರಪಂಚದಲ್ಲಿದೆ ಅಲ್ಲ, ಅದರಲ್ಲಿ ಒಬ್ಬನಾದನು ಯಾರಂತೆ, ನೀತಿವಂತನು ಆಗ್ತಾ ಇದ್ದ. ಇಲ್ಲಿ ಎಲ್ಲ ಮನುಷ್ಯರು, ಎಷ್ಟು ಕೋಟಿ ಮನುಷ್ಯರು ಈ ಪ್ರಪಂಚದಲ್ಲಿ ಹುಟ್ಟಿದ್ದಾರೋ ಅವರೆಲ್ಲರೂ ಏನಾಗಿದ್ದಾರೆ, ಸ್ವಾಭಾವಿಕವಾಗಿ ಏನಾಗಿದ್ದಾರೆ, ಪಾಪಿಗಳಾಗಿದ್ದಾರೆ ಅಂತೇಳಿ ಬೈಬಲ್ ಹೇಳ್ತದೆ. ದೇವರ ಮಕ್ಕಳೇ, ಈ ಬೈಬಲಲ್ಲಿ ಹೇಳೋದೇನೆಂದರೆ, ಎಲ್ಲ ಮನುಷ್ಯನು ಏನಾಗಿದ್ದಾನೆ, ಪಾಪ ಆಗಿದ್ದಾನೆ. ಯಾರು ಈ ಪ್ರಪಂಚದಲ್ಲಿ ಹುಟ್ಟಿದ ಆದ ಮೇಲೆ ಪಾಪಿ ಅಲ್ಲ. ಇವತ್ತು ಅನೇಕರು ಏನು ಬೋಧನೆ ಮಾಡ್ತಾರೆ ಅಂದರೆ, ಸ್ವಲ್ಪ ಕ್ರಿಶ್ಚಿಯಾನಿಟಿಯಲ್ಲಿ ಮನುಷ್ಯನು ಏನಾದ ಹುಟ್ಟಿದ ನಂತರ ಏನಾಗ್ತದಾನೆ, ಪಾಪಿ ಆಗ್ತದಾನೆ ಅಂತೇಳಿ ಪ್ರಸಂಗಿ ಬರೆದ 7ನೇ ಅಧ್ಯಾಯ 29ನೇ ವಾಕ್ಯವನ್ನು ಕೋಡ್ ಮಾಡ್ತಾ ಇದ್ದಾರೆ. ಏನಂತ ಕೋಡ್ ಮಾಡ್ತಾ ಇದ್ದಾರೆ ಅಂದರೆ, ದೇವರು ಮನುಷ್ಯನನ್ನು ನೀತಿವಂತನಾಗಿ ಸೃಷ್ಟಿಸಿದನು, ಅವನಾದರೂ ಬಹು ಕುಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾನೆ, ಇದನ್ನು ಮಾತ್ರ ಕಂಡೆನು ಅಂತ.
ಯಾವುದೋ ಪ್ರಸಂಗಿದಲ್ಲಿ 7:21 ಈ ವಾಕ್ಯವನ್ನು ತೆಗೆದು ಏನು ಮಾಡ್ತಾರೆ ಅಂದರೆ, ಅನೇಕರು ಮನುಷ್ಯನು ಹುಟ್ಟಿನಿಂದ ಪಾಪಿ ಅಲ್ಲ, ಅವನು ಏನಂತೆ ಹುಟ್ಟಿದ ನಂತರ ಏನಾಗ್ತಾನೆ ಅಂತ ಅನೇಕ ಕುಯುಕ್ತಿಗಳನ್ನು ಮಾಡಿಕೊಂಡು ಏನಾಗಿದ್ದಾನೆ, ಪಾಪಿ ಆಗಿದ್ದಾನೆ ಅಂತೇಳಿ ಅನೇಕರು ಬೋಧನೆ ಮಾಡೋದನ್ನು ಈ ಕ್ರೈಸ್ತವದಲ್ಲಿ ಇದೆ. ಆದರೆ ನಾನು ಹೇಳೋದೇನೆಂದರೆ, ಇದನ್ನು ನಾವು ಹೀಬ್ರೂ ಭಾಷೆಯಲ್ಲಿ ಈ ಒಂದು ವಚನವನ್ನು ತೆಗೆದರೆ, ಮನುಷ್ಯರು ಆ ಒಂದು ಪದದ ಹತ್ರ ಯಾರಿದೆ ಅಂದರೆ ಆದಾಮನು ಅಂತಿದೆ. ದೇವರು ಆದಾಮನನ್ನು ಏನು ಮಾಡ್ತಾರಂತೆ, ನೀತಿವಂತನಾಗಿ ಸೃಷ್ಟಿಸಿದನು. ಅವನಾದರೂ ಬಹು ಕುಯುಕ್ತಿಗಳನ್ನು ಕಲಿಸಿಕೊಂಡು ಏನಾಗಿದ್ದಾನವನು, ಪಾಪಿ ಆಗಿದ್ದಾನೆ ಅಂತೇಳಿ ಹೀಬ್ರೂ ನಮ್ಮ ಒರಿಜಿನಲ್ ಬೈಬಲಲ್ಲಿ ಈ ಥರ ಇದೆ. ಆದರೆ ಅನೇಕರು ಈ ಪದವನ್ನು ತೆಗೆದುಕೊಂಡು ಮನುಷ್ಯರು ಅಂತೇಳಿ ಇಡೀ ಪ್ರಪಂಚದಲ್ಲಿರುವ ಮನುಷ್ಯನನ್ನು ತೆಗೆದುಕೊಂಡು ಏನು ಹೇಳ್ತಾ ಇದ್ದಾರೆ, ಮನುಷ್ಯನು ಹುಟ್ಟುವಾಗ ನೀತಿಯಾಗಿ ಹುಟ್ಟಿದನು, ಆಮೇಲೆ ಅವನು ಪಾಪಿ ಆದನು ಅಂತ ಅನೇಕರು ಹೇಳ್ತಾರೆ. ಆದರೆ ಅದು ಒಂದು ರಾಂಗ್ ಆಗಿದೆ. ದೇವರು ಮನುಷ್ಯನು ಎಂಬ ಪದದಲ್ಲಿ ನಾವು ಹೀಬ್ರೂ ಬೈಬಲನ್ನು ತೆಗೆದು ನೋಡಿದ್ರೆ, ಮನುಷ್ಯರು ಆ ಒಂದು ಪದದ ಹತ್ರ ಏನಿದೆ ಅಂದರೆ ಆದಾಮನು ಅಂತಿದೆ. ಈ ವಾಕ್ಯವನ್ನು ಪ್ರಸಂಗದಲ್ಲಿ ಹೇಳುವಂಥ ಸಂದರ್ಭದಲ್ಲಿ, ಬರೆಯುವಂಥ ಸಂದರ್ಭದಲ್ಲಿ ಆದಾಮನನ್ನು ಏನು ಮಾಡಿ ಹೋಲಿಕೆ ಮಾಡಿ ಈ ವಚನವನ್ನು ಬರೆದಿದ್ದಾರೆ. ಆದರೆ ನಾವು ಮನುಷ್ಯರು ಅಂತೇಳಿ ಅನೇಕರು ಏನು ಮಾಡ್ತಾರೆ, ನಾವು ನೀತಿವಂತರಾಗಿ ಬದುಕಿದ್ರಿ, ಆಮೇಲೆ ಏನಾದರೆ ನಾವು ಈ ಪ್ರಪಂಚದಲ್ಲಿ ಈ ಒಂದು ಭೂಮಿಯಲ್ಲಿ ಬಂದ ಮೇಲೆ ಈ ಒಂದು ಸಂದರ್ಭಕ್ಕೆ ಅನುಕೂಲವಾಗಿ ನಾವೇನಾದರೂ ಪಾಪಿಗಳು ಆದೆವು ಅಂತೇಳಿ ಅನೇಕರು ಬೋಧನೆ ಮಾಡ್ತಾ ಇದ್ದಾರೆ. ಇದು ರಾಂಗ್ ಬೋಧನೆ ಆಗಿದೆ, ಇದು ಒಂದು ಕಲ್ಟ್ ಬೋಧನೆ ಆಗಿದೆ ಅಂತ ನಾನು ಹೇಳಲು ಇಚ್ಛೆಪಡಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ಅದೇ ರೀತಿ ನಾವು ಅನೇಕರು ಇನ್ನೂ ಒಂದು ವಾಕ್ಯವನ್ನು ಕೋಡ್ ಮಾಡ್ತಾರೆ. ಏನು ಕೋಡ್ ಮಾಡ್ತಾರೆ ಅಂದರೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅನೇಕರು ಏನು ಹೇಳ್ತಾರೆ ಅಂದರೆ, 10ನೇ ಅಧ್ಯಾಯ ಮಾರ್ಕ್ 10ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತಿದೆ. ಏನಂದರೆ, ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕು ಎಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು. ಈ ಒಂದು ವಚನವನ್ನು ತೆಗೆದುಕೊಂತಾರೆ. ಕೆಲವರು ತೆಗೆದುಕೊಂಡು ಏನು ಹೇಳ್ತಾರೆ ಅಂದರೆ, ಚಿಕ್ಕ ಮಕ್ಕಳು ಪಾಪಿಗಳಲ್ಲ, ಅವರು ಪರಿಶುದ್ಧರು ಅಂತೇಳಿ ಅನೇಕರು ಬೋಧನೆ ಮಾಡಿರೋದನ್ನು ನಾನು ಕೇಳಿದ್ದೀನಿ. ಇಲ್ಲಿ ಯೇಸು ಕ್ರಿಸ್ತನು ಜನ್ಮ ಪಾಪದ ಬಗ್ಗೆ ಮಾತಾಡ್ತಲ್ಲ. ಯಾವ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ, ಯಾವ ಸನ್ನಿವೇಶದಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದಾನೆ ಅಂತ ನಾವು ತಿಳಿದುಕೊಳ್ಬೇಕಾದ್ರೆ, ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಅಂದರೆ, ಚಿಕ್ಕ ಮಕ್ಕಳಂತರ ಶಿಶುಭಾವದಿಂದ ಇರುವವರು ಏನಂತಾರೆ, ದೇವರ ರಾಜ್ಯಕ್ಕೆ ಬರ್ತಾರೆ. ಇದರ ಅರ್ಥ ಏನಂದರೆ, ಇದು ದೊಡ್ಡವರು ತಂದೆ ತಾಯಿಗಳು ಮಕ್ಕಳಿಗೆ ಹೇಳುವಾಗ ಮಕ್ಕಳು ಏನು ಮಾಡ್ತಾರೆ, ಏನೋ ಒಂದು ಕೆಲಸವನ್ನು ಹೇಳಿದಾಗ ಅದು ಏನೋ ಕೇಳದಿರ ಅವ್ರ ಕೆಲಸವನ್ನು ಮಾಡೋದು. ಏನಂತೆ, ಶಿಶುಭಾವದಿಂದ, ಅವರು ಒಂದು ಮೃದು ಸ್ವಭಾವದಿಂದ ಅವರು ಏನು ಮಾಡ್ತಾರೆ, ಪ್ರಶ್ನೆ ಮಾಡ್ದಿರ ತಂದೆ ತಾಯಿಯನ್ನು ಹೇಗೆ ನಂಬ್ತಾರೋ ಅಂಥ ಒಂದು ಶಿಶುಭಾವ ಸ್ವಭಾವ, ಸಿಂಪ್ಲಿಸಿಟಿ ಸ್ವಭಾವ ಏನಂತೆ ನಮಗೆ ಬರದೆ ಹೋದರೆ ನಾವು ದೇವರ ರಾಜ್ಯಕ್ಕೆ ಬರುವುದಿಲ್ಲ ಅಂತೇಳಿ ಯೇಸು ಕ್ರಿಸ್ತನು ಈ ಮಾತನ್ನು ಹೇಳ್ತಾರೆ. ಹಂಗೇಳಿ ಮಕ್ಕಳಲ್ಲಿ ಪಾಪವಿಲ್ಲ ಅಂತ ಹೇಳಬೇಡಿ. ನಾವು ಹುಟ್ಟಿನಿಂದ ಏನಂತೆ ದಾವಿದನು ಹೇಳದ್ನಲ್ಲ, ತಾಯಿಯ ಗರ್ಭದಿಂದನೇ ನಾವೇನಾಗಿದ್ದೀರಂತೆ, ದ್ರೋಹಿಗಳಾಗಿದ್ದೀರಂತೆ, ಪಾಪಿಗಳಾಗಿದ್ದೀರಂತೆ. ಎಲ್ಲ ಮಕ್ಕಳು ಏನಾಗಿದ್ದಾರೆ, ಒರಿಜಿನಲ್ ಸಿನ್ ಏನಂತೆ, ಪಾಪವು ನಮ್ಮನ್ನು ಆಕ್ರಮಿಸಿದೆ. ಹಾಗಾದರೆ ಯೇಸು ಕ್ರಿಸ್ತನು ಬರುವಂಥ ಅವಶ್ಯಕತೆನೇ ನಮಗಿರಲಿಲ್ಲ. ಈ ವಾಕ್ಯವನ್ನು ನಾವು ನೋಡೋದಾದರೆ, ಇನ್ನೂ ಒಂದು ಸಂದರ್ಭ ನೋಡೋದಾದರೆ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ ನಿಮ್ಗೆ ಹೇಳ್ತೀನಿ. ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೇಗೆ ಚಿಕ್ಕ ಮಕ್ಕಳು ಹೀಗಿರೋದ್ರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ, ಯಾವ ಥರ ಚಿಕ್ಕ ಮಕ್ಕಳ ಥರ ನಾವು ತಗ್ಗಿಸಿಕೊಳ್ಳದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಹೆಚ್ಚುವರು. ನಾವೇನಂತೆ ಸಿಂಪ್ಲಿ ಸ್ವಭಾವವನ್ನು ಏ ಥರ ಅಂದರೆ, ಒಂದು ತಂದೆ ತಾಯಿ ಒಂದು ಮಗುಗೆ ಹೇಳಿದಾಗ ಏನೋ ಅದನ್ನು ಪ್ರಶ್ನೆ ಮಾಡ್ದಿರಾ ಏನಂತೆ ಅದನ್ನು ಕೇಳಿ ತಗ್ಗಿ ನಡೀತಾರೋ ಅಂಥವ್ರದ್ದು ದೇವರಾಜ್ಯವನ್ನು ತಿಳ್ತಿದ್ದಾರೆ. ನಾವು ಇದೇ ಥರ ಧರ್ಮಶಾಸ್ತ್ರವನ್ನು ಅರಿತಿರೋ, ಧರ್ಮಶಾಸ್ತ್ರವನ್ನು ಬೋಧನೆ ಮಾಡ್ತಾರೋ ನಿಕೋದೇಮನನ್ನು ನೋಡ್ಬೋದು ನಾವು. ನಿಕೋದೇಮನು, ದೇವರೇ
ನಾವು ಹೊಸದಾಗಿ ಯಾವ ಥರ ಹುಟ್ಟೋದು, ಹೇಗೆ ಅಂತ ಹುಟ್ಟದಾಗ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದೆ ಹೋದರೆ ಏನಂತೆ ದೇವರ ರಾಜ್ಯಕ್ಕೆ ಅವನು ಬರೋದಿಲ್ಲ ಅಂತೇಳಿ ಯೇಸು ಕ್ರಿಸ್ತನು ನಿಕೋದೇಮನಿಗೆ. ಅದು ಯಾವ ಥರ ಸ್ವಾಮಿ ಎತ್ಕಡೆ ಕೇಳ್ತಾನೆ. ಆಗ ಯೇಸು ಹೇಳ್ತಾರೆ, ಹೊಸದಾಗಿ ಅಂದರೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ್ರೆ ಏನಾಗ್ತಾನಂತೆ, ಪರಿಶುದ್ಧಾತ್ಮನು ನಮ್ಮ ಒಳಗೆ ಬಂದು ಏನಾಗ್ತೀರಿ, ನಾವು ಹೊಸದಾಗಿ ಹುಡ್ತೀರಿ ಅಂತ ಯೇಸು ಕ್ರಿಸ್ತನು ಹೇಳ್ತಾನೆ. ಇವತ್ತು ನಾನು ಹೇಳೋದೇನೆಂದ್ರೆ, ದೇವರ ಮಕ್ಕಳೇ, ಒಂದು ಮನುಷ್ಯನು ಹುಟ್ಟದಾಗಿಂದ ಪರಿಶುದ್ಧನಾಗಿ ಹುಟ್ಟಿ ನೀತಿವಂತನಾಗಿ ಹುಟ್ಟಿ ಭೂಲೋಕದಲ್ಲಿ ಅಕಸ್ಮಾತ್ ಕೆಡುವ ಒಂದು ಚಾನ್ಸಸ್ ಇದ್ರೆ, ಯಾರನ್ನ ಒಬ್ಬರಾದ್ರೂ ಈ ಕೋಟಿ ಜನದಲ್ಲಿ ಕೆಡದೆ ಏನ್ ಮಾಡ್ತದ್ನು ಹುಟ್ಟುವಂತ, ನಾವು ಕೆಡದೆ ಜೀವನ ಮಾಡುವಂತ ಒಂದು ಮನುಷ್ಯನಿದ್ದ. ಇನ್ನೊಂದು ಏನಂದ್ರೆ, ನಾವು ಹುಟ್ಟದಾಗಿಂದನೇ ನಮಗೆ ಪಾಪದ ಸ್ವಭಾವ ಬಂದಿಲ್ಲ ಅಂದಿದ್ರೆ ದೇವರು ಬೆಟ್ಟದ ಪ್ರಸಂಗವನ್ನು ಹೇಳ್ತಾರೆ. ಆ ಒಂದು ಪ್ರಸಂಗ ಸಾಕಾಗಿತ್ತು ನಮ್ಮನ್ನ ನೀತಿವಂತನಾಗಿ ಮಾಡೋದಕ್ಕೆ. ಕರೆಕ್ಟ್ ಅಲ್ವಾ? ಸತ್ಯವೇದ ಇತ್ತು, ಇದು ನಮ್ಮನ್ನು ಏನಾಗಿತ್ತು, ಗೈಡ್ಲೈನ್ಸ್ ಕೊಟ್ಟು ನಮ್ಮನ್ನ ನೀತಿವಂತನಾಗಿ ಮಾಡ್ತತ್ತು. ಆದರೆ ನಮ್ಮ ಸ್ವಭಾವದಿಂದ, ನಮ್ಮ ಬೀಜದಿಂದ ನಾವೇನಾಗಿದ್ದೀರಿ, ನಾವು ಪಾಪಿಗಳಾಗಿದ್ದೀರಿ ಅಂತ ಇಲ್ಲಿ ಬೈಬಲ್ ಹೇಳ್ತಾ ಇದೆ. ಹಾಗಾದ್ರೆ ಯೇಸು ಕ್ರಿಸ್ತನೇ ಅದಕ್ಕೋಸ್ಕರ ನಮಗೆ ಬಂದನು. ಯೇಸು ಕ್ರಿಸ್ತನು ಅದಕ್ಕೋಸ್ಕರ ನಮಗೆ ಶಿಲುಬೆಯಲ್ಲಿ ಮರಣ ಹೊಂದಿದನು. ಯಾಕಂದ್ರೆ ನಾವು ಏನಂತೆ ಸ್ವಭಾವದಿಂದಲೇ ಪಾಪಿಗಳಾಗಿದ್ದೀರಿ, ನಮ್ಮ ಚಿತ್ತವಿಂದಲೇ ನಾವು ಪಾಪಿಗಳಾಗಿದ್ದೀರಿ, ನಮ್ಮ ಬುದ್ಧಿಗಳೇ ಏನಾಗಿದೆ, ಪಾಪದ ಸ್ವಭಾವದಿಂದ ತುಂಬಿರುವ ಕಾರಣದಿಂದ ಯೇಸು ಕ್ರಿಸ್ತನ ಏನಾಗಿದ್ದಾನೆ, ಭೂಲೋಕಕ್ಕೆ ಶರೀರ ಮಾನವನ ಅವತಾರವನ್ನು ತೆಗೆದುಕೊಂಡು ಏನು ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದನು. ಅನೇಕರು ಹೇಳ್ತಾರೆ ಏನಂದ್ರೆ, ಈ ಪ್ರಸಂಗಿ 7:29 ವಾಕ್ಯವನ್ನು ತೆಗೆದು ಮನುಷ್ಯನು ಏನಾಗಿದ್ದಾನೆ, ನೀತಿವಂತನಾಗಿ ಹುಟ್ಟುದನು, ಆಮೇಲೆ ಪಾಪಿ ಆದನು. ಅಲ್ಲಿ ನಾವು ಇಬ್ರು ಭಾಷೆಯನ್ನ ಬೈಬಲ್ ಅನ್ನು ತೆಗೆದ್ರೆ ಅಲ್ಲಿ ಮನುಷ್ಯನು ತಿರೋದಿಲ್ಲ, ಆದಾಮ ಅಂತ ಇರ್ತಾನೆ. ದೇವರ ಮಕ್ಕಳೇ, ನಾವು ಆದಾಮನನ್ನು ದೇವರು ಏನು ಮಾಡಿದನು, ನೀತಿವಂತನಾಗಿ ಸೃಷ್ಟಿ ಮಾಡಿದನು, ಆದಾಮನನ್ನು ಅವಳನ್ನು. ಆದರೆ ಅವರು ಏನು ಮಾಡಿದ್ರು, ಕೆಲವು ಕುಯುಕ್ತಿಗಳಿಂದ ಏನಾದರೂ ಅವರು ಪಾಪಿಗಳಾದರು. ಆ ಪಾಪದ ಬೀಜ ಎಲ್ಲ ಮನುಷ್ಯನಿಗೆ, ಮಾನವನ ಭೂಲೋಕದಲ್ಲಿರುವ ಮನುಷ್ಯನಿಗೆಲ್ಲ ಅವನು ಏನಾಗಿದ್ದಾನೆ, ಆವರಿಸಿದೆ. ಆ ಒಂದು ಬೀಜವನ್ನು ತೆಗೆದಾಕಿ ಹೊಸ ಒಂದು ಬೀಜವನ್ನು ಕೊಡಬೇಕಾದ್ರೆ ಪರಿಶುದ್ಧಾತ್ಮನು ನಮ್ಮ ಒಳಗೆ ಬರಬೇಕಾಗಿದೆ. ಯೇಸು ಕ್ರಿಸ್ತನು ನಮ್ಮ ಒಳಗೆ ಬಂದ್ರೆ ಮಾತ್ರ ಹೊಸದಾಗಿ ನಾವು ಮೇಲಿಂದ ಹುಟ್ಟದೆ ಹೋದರೆ ಏನಾಗೋದಿಲ್ಲ, ಪರಿಶುದ್ಧರಾಗೋದಿಲ್ಲ, ಮತ್ತೆ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಅನ್ನೋದು ಬೈಬಲ್ನ ಅರ್ಥವಾಗಿರುತ್ತೆ, ಬೈಬಲ್ ಹೇಳುವ ಒಂದು ಬೋಧನೆ ಆಗಿರುತ್ತೆ. ದೇವರ ಮಕ್ಕಳೇ, ಇದನ್ನ ಕೇಳಿ ಕೆಲವರು ಹೇಳ್ಬೋದು, ಯೇಸು ಕ್ರಿಸ್ತನು ಕೂಡ ಮಾನವನ ಶರೀರವನ್ನು ತೆಗೆದುಕೊಂಡು ಬಂದನಲ್ಲ, ಹಾಗಾದ್ರೆ ಯೇಸು ಕ್ರಿಸ್ತನು ಪಾಪಿನ ಅಂತ ಅನೇಕರ ಮೈಂಡ್ ಸೆಟ್ ಅಲ್ಲಿ, ಅನೇಕರ ಮೈಂಡ್ ಅಲ್ಲಿ ಓಡಬಹುದು. ಅದಕ್ಕೆ ನಾನು ಒಂದು ವಾಕ್ಯವನ್ನು ಕೋಡ್ ಮಾಡ್ತಾ ಇದ್ದೀನಿ ನೋಡಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 34-35 ಹೇಳುತ್ತದೆ, ಇದು ಹೇಗಾಯಿತು, ನಾನು ಪುರುಷರನ್ನು ಅರಿತವಳಲ್ಲ ಎಂದು ಹೇಳಿ ಇದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದರದಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ನೆನೆಸಿಕೊಳ್ಳುವನು. ಮತ್ತು ಇದು 34-35 ನೋಡಬಹುದು. ಏನಂತ ನೋಡಬಹುದು ಅಂದ್ರೆ, ಯೇಸು ಕ್ರಿಸ್ತನು ನನ್ನ ತರ ನಿನ್ನ ತರ ಭೂಲೋಕದ ಒಂದು ಬರ್ತನ್ನು ದೇವರು ಪಡೆದಿಲ್ಲ, ಒಂದು ಶರೀರದ ಒಂದು ಬರ್ತು ಯೇಸು ಕ್ರಿಸ್ತನ ಪಡೆದಿಲ್ಲ, ಹುಟ್ಟಿಲ್ಲ. ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ಪವಿತ್ರಾತ್ಮನ ಭರಿತನಾಗಿ ಏನು, ಪರಿಶುದ್ಧಾತ್ಮನ ಶಕ್ತಿನ ನೆರಳು ನಿನ್ನ ಮೇಲೆ ಬೀಳುವುದು, ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು. ಏನಂದ್ರೆ, ಯೇಸು ಕ್ರಿಸ್ತನು ನಾನು ನೀನು ಪಡೆದಂತೆ ಶರೀರ ಸಂಬಂಧವಾದ ಮನುಷ್ಯನಾಗಿ ಹುಟ್ಟಿಲ್ಲ, ಪರಿಶುದ್ಧಾತ್ಮನಿಂದ ಏನಾಗ್ತಾನೆ, ಯೇಸು ಸ್ವಾಮಿ ಹುಟ್ಟುವಂತನಾಗಿದ್ದಾನೆ. ದೇವರ ಮಕ್ಕಳೇ, ಅದಕ್ಕೆ ಹೇಳೋದು, ಆ ಒಂದು ಬೀಜವನ್ನ, ಆ ಪರಿಶುದ್ಧಾತ್ಮವನ್ನ ನಾವು ಅಂಗೀಕರಿಸಿಕೊಂಡ್ರೆ ನಾವು ಕೂಡ ಏನಾಗ್ತೀರಿ, ನೀತಿವಂತರಾಗ್ತೀರಿ ಇಲ್ಲಿ ಬೈಬಲ್ ಹೇಳ್ತದೆ. ಒಂದು ಮನುಷ್ಯನು ಪಾಪವನ್ನು ಬಿಟ್ಟು, ದೇವರೇ ನಾನು ಹುಟ್ಟಿನಿಂದ ಪಾಪಿ, ನಾನು ಕರ್ಮದಿಂದ ಪಾಪಿ, ನನ್ನ ಒಂದು ಬುದ್ಧಿ ಪಾಪಿ, ನಾನು ಪಾಪದ ಒಂದು ಸ್ವಭಾವದಲ್ಲಿ ಹುಟ್ಟಿರುವ ಮನುಷ್ಯ ಅಂತ ಯಾರು ಯೇಸು ಕ್ರಿಸ್ತನ ಬಳಿ ಬಂದು ಯೇಸು ಕ್ರಿಸ್ತನನ್ನು ಸ್ವೀಕರಿಸ್ತಾರೋ ಅವ್ರಿಗೆಲ್ಲ ಪರಿಶುದ್ಧಾತ್ಮನು ಬಂದು ಏನಾಗ್ತಾನೆ, ಮತ್ತೆ ಹೊಸದಾಗಿ ಹುಟ್ಟುತ್ತಾನೆ ಅಂತೇಳಿ ನಿಕೋದೇಮನಿಗೆ ಹೇಗೆ ಹೇಳಿದ್ರು, ಇದೇ ಒಂದು ಪದವನ್ನು ನಮಗೂ ಕೂಡ ದೇವರು ಹೇಳ್ತಾ ಇದ್ದಾರೆ. ಇವತ್ತು ಮನುಷ್ಯನು ಹೊಸದಾಗಿ ಹುಟ್ಟದೆ ಹೋದರೆ ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ ಅಂತೇಳಿ ಬೈಬಲ್ ಹೇಳ್ತದೆ.
ಅನೇಕರು ಹೇಳ್ತಾರೆ ಕರ್ಮದಿಂದ ನಾವು ಪಾಪಿಗಳಾಗಿದ್ದೀರಿ, ಹುಟ್ಟಿನಿಂದ ನಾವು ಏನಾಗಿದ್ದೀರಿ, ನಾವು ಪರಿಶುದ್ಧವಾಗಿ ಹುಟ್ಟಿದ್ರೆ ಆಮೇಲೆ ನಾವು ಪಾಪಿಗಳಾದ್ರೆ ಅಂತ. ಈ ಒಂದು ಥಿಯಾಲಜಿ ತುಂಬ ರಾಂಗ್ ಆಗಿರುತ್ತೆ ದೇವರ ಮಕ್ಕಳೇ. ನಾವು ಹುಟ್ಟಿನಿಂದ ನಾವು ಪಾಪ ಆಗಿದ್ದೀರಿ, ತಾಯಿ ಗರ್ಭದಿಂದಲೇ ನಾವು ಪಾಪಿಯಾಗಿದ್ದೀರಿ, ನಮ್ಮ ಬುದ್ಧಿ ಪಾಪಿಯಾಗಿರುತ್ತೆ. ನಿಮಗೊಂದು ಚಿಕ್ಕ ಒಂದು ಉದಾಹರಣೆ ಹೇಳಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಏನಂದ್ರೆ ಕೆಲವರು ಅನೇಕರು ಹೇಳ್ತಾರೆ ಮಕ್ಕಳು ದೇವರಿಗೆ ಸಮಾನ ಅಂತ. ದೇವರ ಮಕ್ಕಳೇ, ನಾನು ಈ ಮಕ್ಕಳು ದೇವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ನಾನು ಥಿಂಕ್ ಮಾಡಿ ನೋಡಿದಾಗ, ಒಂದು ಇಬ್ಬರು ಮಕ್ಕಳಿರ್ತಾರೆ, ಒಂದೇ ತಾಯಿ ಹೊಟ್ಟೆದಲ್ಲಿ ಹುಟ್ಟಿರ್ತಾರೆ. ಆದರೆ ಒಂದು ಮಗುನ, ಚಿಕ್ಕ ಮಗುನ ಎತ್ಕೊಂಡಾಗ ದೊಡ್ಡ ಮಗಳು ಏನಾಗ್ತಾರೆ, ಕೋಪ ಬರುತ್ತೆ. ಈ ಕೋಪ ಸ್ವಭಾವವನ್ನು ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ತಂದೆ ತಾಯಿ, ಕರೆಕ್ಟ್ ಅಲ್ವಾ? ಇವತ್ತು ಅನೇಕ ತಂದೆ ತಾಯಿ ತನ್ನ ಮಕ್ಕಳಿಗೆ ಕೆಟ್ಟೋಗ್ಲಿ, ಕೆಟ್ಟದ್ದು ಮಾಡ್ರಿ, ಹೊಟ್ಟೆ ಕಿಚ್ಚು ಬೀಳ್ರಿ, ಇದೆಲ್ಲ ಯಾವ ತಂದೆಯೂ ಈ ಭೂಲೋಕದಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. ಆದರೆ ಆ ಸ್ವಭಾವ ಹೆಂಗೆ ಬಂತು, ಇದನ್ನ ಅನೇಕರು ಯೋಚನೆ ಮಾಡಬೇಕು. ಆ ಸ್ವಭಾವ ಹೆಂಗೆ ಬಂತು ಅಂದರೆ, ಆದಾಮನಲ್ಲಿ ಹೇಗೆ ಪಾಪದ ರಕ್ತ ಸಂಚರಿಸ್ತೋ ಅದೇ ರೀತಿ ಆ ಒಂದು ಸಂಚಲನೆ ಇವತ್ತು ಎಲ್ಲರ ಮೇಲೆ ಇದೆ. ಆದ್ದರಿಂದ ಆ ಹೊಟ್ಟೆ ಕಿಚ್ಚು, ಆ ಇದು ಎಲ್ಲ ಮನುಷ್ಯನಿಗೆ ಬಂದಿದೆ. ಆದರೆ ದೇಹ ಮಾತ್ರ ಒಂದೇನಾಗಿದೆ, ಚಿಕ್ಕದಾಗಿದೆ. ಅವರು ಬೆಳೀತಾ ಬೆಳೀತಾ ಆ ಪಾಪ ಏನಾಗುತ್ತೆ, ಅಧಿಕವಾಗಿ ದೇಹ ಕೂಡ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದಾಗಿದೆ. ಆಗ ಪಾಪವನ್ನು ಅವರು ಪೂರ್ತಿಯಾಗಿ ಮಾಡುವಂಥರಾಗ್ತಾರೆ. ದೇವರ ಮಕ್ಕಳೇ, ಮನುಷ್ಯನ ಎಲ್ಲವನ್ನೂ ಪಾಪ. ಆದರೆ ದೇವರು ಹೇಳ್ತಾರೆ ಮಕ್ಕಳ ಥರ ಆಗಬೇಕಂದ್ರೆ ಏನಂದರೆ ಶಿಶು ತಗ್ಗುವಿಕೆ, ಸಿಂಪ್ಲಿಸಿಟಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನು ಜನ್ಮ ಪಾಪವನ್ನು ಮಾತಾಡಿಲ್ಲ. ಇದನ್ನು ತೆಗೆದುಕೊಂಡು ಅನೇಕರು ಏನು ಹೇಳ್ತಾರೆ ಅಂದರೆ ನಾವು ಏನಾಗಬೇಕು, ಮಕ್ಕಳ ಥರ ಇರಬೇಕು ಅಂತ. ಆದರೆ ಅಲ್ಲಿ ಸಿಂಪ್ಲಿಸಿಟಿಯನ್ನು ತಗ್ಗಿಕೋ ಬಗ್ಗೆ ದೇವರು ಮಕ್ಕಳು, ತಂದೆ ತಾಯಿ ಮಕ್ಕಳಿಗೆ ಏನು ಹೇಳ್ತಾರೋ, ಅವ್ರು ಹೇಗೆ ನಡೀತಾರೋ ಅದೇ ರೀತಿ ನಾವು ನಡಿಬೇಕು ಅಂತ ಯೇಸು ಕ್ರಿಸ್ತನು ಹೇಳ್ತಾನೆ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನಲ್ಲಿ ಪಾಪವಿಲ್ಲ. ಯೇಸು ಕ್ರಿಸ್ತನು ಯೋನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ, ನನ್ನಲ್ಲಿ ಯಾವನಾದರೂ ಪಾಪವನ್ನು ತೋರಿಸಿರಿ, ನನ್ನಲ್ಲಿ ಪಾಪವಿಲ್ಲ ಅಂತೇಳಿ ಲೋಕಕ್ಕೆ ಸವಾಲು ಮಾಡಿದ ಏಕೈಕ ದೇವರಂದರೆ ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಒಂದು ಪದ ನೀವು ಯಾವುದೋ ಒಂದು ಧರ್ಮಶಾಸ್ತ್ರದಲ್ಲೂ ಯಾವ ಒಂದು ಧರ್ಮದಲ್ಲೂ ನೀವು ನೋಡೋದಕ್ಕಾಗೋದಿಲ್ಲ. ಯೇಸು ಕ್ರಿಸ್ತನು ಅಷ್ಟು ಚಾಲೆಂಜ್ ಮಾಡ್ತಾರೆ. ಏನಂದರೆ ನನ್ನಲ್ಲಿ ಪಾಪವಿಲ್ಲ, ಯಾರನ್ನ ಅದನ್ನು ತೋರಿಸ್ರಿ ನೋಡೋಣ ಅಂತ. ದೇವರು ಯೇಸು ಕ್ರಿಸ್ತನು ಪಾಪವಿಲ್ಲದೆ ಹುಟ್ಟಿರೋ ಒಂದು ಮನುಷ್ಯ. ಅದಕ್ಕೋಸ್ಕರ ಆತನ ಏನು ಮಾಡಿದನು, ಈ ಭೂಲೋಕಕ್ಕೆ ಬಂದು ನಮಗೋಸ್ಕರ, ಪಾಪಿಗಳಾದ ನಮಗೋಸ್ಕರ, ನಮ್ಮನ್ನು ನೀತಿವಂತನಾಗಿ ಮಾಡೋದಕ್ಕೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಬಲಿಯಾದನು ಅಂತ ನಾನು ಹೇಳ್ತಾ ಇದ್ದೀನಿ. ದೇವರ ಮಕ್ಕಳೇ, ಯಾರನ ಜನ್ಮದಿಂದ ಪಾಪವಿಲ್ಲ, ನಮ್ಮ ಕರ್ಮದಿಂದ ಪಾಪ ಅಂತ ಹೇಳೋರಿಗೆ ಬೈಬಲಲ್ಲಿ ಹೇಳಿ ಈ ಒಂದು ವಾಕ್ಯಗಳನ್ನು ಕೋಡ್ ಮಾಡಿ ತೋರಿಸಿ. ಬೈಬಲ್ ಏನು ಹೇಳುತ್ತಂತೆ, ನಾವು ಜನ್ಮದಿಂದಲೇ ಪಾಪಿಗಳಾಗಿದ್ದೀರಿ, ನಾವು ಹುಟ್ಟಿನಿಂದಲೇ ಪಾಪಗಳಿದ್ದೀರಿ, ನಮ್ಮ ಸ್ವಭಾವವು ಪಾಪಗಳಾಗಿದೆ. ಆದರೆ ಯೇಸು ಕ್ರಿಸ್ತನ ಹೇಳಿದ್ರೆ ನೀವು ಮತ್ತೆ ಹುಟ್ಟುವಂತರಾಗಿ ನಿಜವಾಗಿಯೂ ಏನಾಗ್ತಾರೆ, ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡ್ರೆ, ಪರಿಶುದ್ಧಾತ್ಮನ ನಮ್ಮ ಒಳಗೆ ಬಂದರೆ ಮತ್ತೆ ಒಂದು ಮನುಷ್ಯನ ಏನಾಗ್ತಾನಂತೆ, ನೀತಿವಂತನಾಗ್ತಾನೆ. ಆ ನೀತಿವಂತನ ಎಲ್ಲಿಗೆ ಹೋಗ್ತಾನೆ ಅಂದರೆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ, ಪರಲೋಕ ರಾಜ್ಯಕ್ಕೆ ಹೋಗಬಹುದು ಅಂತೇಳಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ಈ ಒಂದು ವಾಕ್ಯದಿಂದ ನಿಮಗೆ ಅರ್ಥ ಆಗಿರುತ್ತೆ, ನಾವು ಜನ್ಮದಿಂದಲೇ ಏನಾಗಿದ್ದೀರಿ, ಪಾಪಿಗಳಾಗಿದ್ದೀರಿ. ನಾವು ಹುಟ್ಟಿನಿಂದಲೇ ಪಾಪಿಗಳಾಗಿದ್ದೀರಿ, ತಾಯಿ ಗರ್ಭದಿಂದಲೇ ನಾವು ಪಾಪಿಗಳಾಗಿದ್ದೀರಿ, ನಮ್ಮ ಸ್ವಭಾವಗಳೇನಾಗಿದೆ, ಪಾಪದಿಂದ ತುಂಬಿದೆ ಅಂತೇಳಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ದೇವರ ಮಕ್ಕಳೇ, ಇವತ್ತು ಆ ಪಾಪವನ್ನು ಬಿಟ್ಟು ನಾವು ನೀತಿವಂತರಾಗೋಣ ಅಂತೇಳಿ ಯೇಸು ಕ್ರಿಸ್ತನ ಬಳಿಗೆ ಬನ್ನಿ ಅಂತೇಳಿ ಈ ಒಂದು ಚಿಕ್ಕ ಒಂದು ಸಂದೇಶವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಇನ್ನು ಅನೇಕ ಟಾಪಿಕ್ಸ್ ನಾವು ಮಾತಾಡುವಂತನಾಗೋಣ. ಅನೇಕ ವಿಡಿಯೋಸ್ ನಿಮ್ಮ ಮುಂದೆ ಬರುವಂಥದ್ದಾಗಿದೆ. ಯಾರನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೇಳುತ್ತಾ ಇಲ್ಲಿಗೆ ಈ ವಾಕ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಆಮೆನ್.